ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ, ನಾನು ಇಲ್ಲಿ ಜೋಳದ ರೊಟ್ಟಿ ಮಾಡೋಕ್ಕಂತೇಳಿ ಜೋಳದ ಹಿಟ್ಟನ್ನ ಜರಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ನೋಡ್ರಿ. ಇವಾಗ ಒಂದು ಹೋಲ್ ಥರ ಮಾಡ್ಕೊಳ್ರಿ, ಹಿಟ್ಟು ಹಾಕ್ಕೊಂಡು ನಡಬರಕ್ಕೆ ಹೋಲ್ ಥರ ಮಾಡ್ಕೊಳ್ರಿ. ಆಮೇಲೆ ಈ ಕಡೆ ನೀರು ಕಾಯಕ್ಕಿಡ್ರಿ. ಜಿಗಿ ಹಾಕ್ಕೊಳಕ್ಕೆ ನೀರು ಬೇಕಲ್ರಿ, ಅದಕ್ಕೆ ನೀರನ್ನ ಕಾಯಕ್ಕಿಡ್ರಿ. ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ ಜಿಗಿ ಹಾಕೋದ್ರಿಂದ. ಇಲ್ಲಿ ನೋಡ್ರಿ, ನಾನು ರೊಟ್ಟಿ ತಟ್ಟಕ್ಕಂತೇಳಿ ಲಟ್ಸಕ್ಕಂತೇಳಿ ಒಣ ಹಿಟ್ಟನ್ನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ರೀ, ಜರಡಿ ಹಿಡ್ಕೊಂಡು. ನಿಮ್ಮ ಮನೆಯಲ್ಲೂ ರೊಟ್ಟಿ ಮಾಡ್ತೀರಾ ಅಂತ ಹೇಳ್ರಿ ನಾನು ಕಮೆಂಟಲ್ಲಿ. ಇವಾಗ ನೋಡ್ರಿ, ಈ ಥರ ಕುದಿಬೇಕ್ರಿ ನೀರು. ಇವಾಗ ನೋಡ್ರಿ, ಚಳ್ಳಮಳ್ಳ ನೀರು ಕಾದವ. ತಗೊಂಡು ಅದೇನು ಹಿಟ್ಟನ್ನ ಹೋಲ್ ಥರ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ನಾದ್ಕೊತೀನಿ ನೋಡ್ರಿ. ನೋಡಿ ನೀರು ಹಾಕ್ಕೊಳ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ನಾದ್ಬೇಕು ನೋಡ್ರಿ. ಹಂಗಾದ್ರೆ ರೊಟ್ಟಿ ಚಲೋ ಬರ್ತಾವೆ. ನೀರು ಆಯ್ತಂದ್ರೆ ಹಿಟ್ಟು ರೊಟ್ಟಿ ಬರಲ್ರಿ. ಇವಾಗ ನೋಡ್ರಿ, ಇದಕ್ಕೆ ನಮ್ಮ ಕಡೆ ಕಡ್ಚಿಗೆ ಅಂತಾರೆ. ನಿಮ್ಮಲ್ಲಿ ಕಡ್ಚಿಗೆ ಇಲ್ಲ ಅಂದರೆ ಒಂದು ಚಮಚದ ಮೂಲಕ ಇದನ್ನು ಹಿಟ್ಟನ್ನ ಈ ಥರ ಮಾಡ್ಕೊಳ್ರಿ. ಒಟ್ಟಿಗೆ ಈ ಥರ ಅನ್ನಕ್ಕೆ ಹೋದ್ರೆ ಮತ್ತು ನೀರೆಲ್ಲ ಹೊರಗಡೆ ಬರ್ತಾವ್ರಿ, ಅದಕ್ಕೆ. ಇವಾಗ ನೋಡ್ರಿ, ಕೈಯಿಂದನೇ ಅಂತ ಇದ್ದೀನಿ ನಾನು. ಸುಡ್ತಾ ಇರುತ್ತೆ, ಸ್ವಲ್ಪ ಹುಷಾರಾಗಿ ನಾದ್ಕೊಳ್ರಿ ಹಿಟ್ಟನ್ನು. ನೀವು ಇಲ್ಲ ನಮಗೆ ರೊಟ್ಟಿ ಈ ಥರ ಹಿಟ್ಟು ನಾದ್ಕೊಳಕ್ಕೆ ಬರಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಹಿಟ್ಟನ್ನು ಹಾಕ್ಕೊಂಡು ಗ್ಯಾಸಿನ ಮೇಲೇ ತಿರುವ್ಕೊಳ್ರಿ. ನಾನಿಲ್ಲಿ ಹಿಂಗೆ ನಾದ್ತೀನಿ ರೀ, ಹಂಗಾದ್ರೆ ರೊಟ್ಟಿ ಚಲೋ ಬರ್ತಾವ ನನಗೆ. ಇವಾಗ ಮತ್ತೆ ಅದೇ ಥರ ಹೋಲ್ ಮಾಡ್ಕೊತಿದ್ದೀನಿ ನೋಡ್ರಿ. ಹಿಟ್ಲೆ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ತೀನಿ ರೀ. ನೋಡಿನೇ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕ್ರಿ ಹಿಟ್ಟನ್ನು. ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ತೀವೋ ನಾವು ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ಇವಾಗ ನೋಡ್ರಿ, ಮತ್ತೆ ನೀರು ಹಾಕ್ಕೊಂಡು ಮತ್ತೆ ನಾದ್ತೀನಿ ನೋಡ್ರಿ ಹಿಟ್ಟನ್ನು. ಆಗಿನ ಕಾಲದವರೆಲ್ಲ ನೀರು ಕಾಸ್ದೇನೆ ಜಿಗಿ ಹಾಕ್ಕೊಳ್ದೇನೆ ತಣ್ಣೀರಲ್ಲೇ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ತಿದ್ರಿ. ಅಷ್ಟು ಜಿಗಿದು ಜೋಳ ಆವಾಗ. ಇವಾಗಿಲ್ಲ ರೀ, ಆ ಥರ ಜೋಳ ಇರಲ್ಲ. ಜಿಗಿ ಹಾಕ್ಕೊಂಡೇ ರೊಟ್ಟಿ ಮಾಡ್ಬೇಕು ನೋಡ್ರಿ ಇವಾಗ. ರೊಟ್ಟಿ ತಿಂದೋರು ಗಟ್ಟಿ ಅಂತ ಹೇಳ್ತಾರೆ ರೀ ನಮ್ಮ ಕಡೆ. ಹಾಗಾಗಿ ನಾವು ರೊಟ್ಟಿನೇ ಡೈಲಿ ಮಾಡ್ತೀವಿ. ರೊಟ್ಟಿ ತಿಂದರೆ ಏನು ಕೆಲಸನಾದರೂ ಮಾಡೋಕ್ಕಾಗುತ್ತೆ ನೋಡ್ರಿ. ಏನಾದರೂ ನಾಷ್ಟ ಮಾಡಿದ್ರೆ ನಮಗಂತೂ ಇರೋದಾಗಲ್ಲ. ರೊಟ್ಟಿ ಯಾವಾಗ ಎಷ್ಟು ದಿನ ಆಯ್ತೇನೋ ಬಿಟ್ಟು ಅಂತ ಅನ್ಸುತ್ತೆ.
ಇವಾಗ ಮತ್ತೆ ನೋಡಿರಿ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ನಾನು. ಎಷ್ಟು ಶಕ್ತಿ ಹಾಕಿ ನಾದ್ಕೊಳ್ತೀವಲ್ರಿ ಅಷ್ಟು ಜಿಗಿ ಬರ್ತದ್ರಿ ಹಿಟ್ಟು. ಈ ಥರ ನೀವು ನಾದ್ಕೊಳ್ರಿ, ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿರಿ. ಒಂದ್ಸತಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಹಿಟ್ಟು ನಾದ್ಕೊಂಡಿನಿ ನೋಡ್ರಿ. ಇವಾಗ 2 ಭಾಗ ಮಾಡ್ಕೊಡ್ತೀನಿ ರೀ ಹಿಟ್ಟನ್ನು. ನಮ್ಮದು ಸ್ಕೂಲ್ ಹತ್ರ ಇದೆ ರೀ ಮನೆ, ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ರೋಡ್ ಇದೆ, ಸೌಂಡ್ ಬರ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇವಾಗ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ ನೋಡ್ರಿ. ಮತ್ತೆ ಭಾಗ ಮಾಡಿದ್ನಲ್ರಿ, 2 ಭಾಗ ಮಾಡ್ಕೊಂಡು ಒಂದು ಭಾಗ ಬುಟ್ಟಿನಲ್ಲಿ ಇಟ್ಕೊಂಡಿದ್ದೀನಿ ರೀ. ಒಂದು ಭಾಗನ ನಾದ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ನೋಡ್ರಿ ಈ ಥರ ಉದ್ದಕ್ಕೆ ಮಾಡ್ಕೊತೀನಿ ನೋಡ್ರಿ ಹಿಟ್ಟನ್ನು. ಮಾಡಿಕೊಂಡು ಈ ಥರ ಹಿಟ್ಟನ್ನ ಕಡ್ದಿಟ್ಕೊಳ್ತೀನಿ ರೀ, ರೊಟ್ಟಿ ತಟ್ಟಕ್ಕಂತೇಳಿ. ಇಲ್ಲಿ ನನಗೆ 6 ರೊಟ್ಟಿ ಆಗುವಷ್ಟು ಮಾತ್ರ ನಾನು ಕಡ್ದಿಟ್ಕೊಂಡಿದ್ದೀನಿ ರೀ ಹಿಟ್ಟು. ಇವಾಗ ಇಲ್ಲಿ ರೊಟ್ಟಿ ಸುಡೋಕ್ಕಂತೇಳಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ, ರೊಟ್ಟಿಗೆ ನೀರು ಹಚ್ಚಕ್ಕಂತೇಳಿ. ಇವಾಗ ನೋಡ್ರಿ ಒಂದು ಉಂಡೆನ ಇಟ್ಕೊಂಡಿದ್ದೀನಿ ಅಲ್ಲಿ. ಇವಾಗ ರೊಟ್ಟಿಗೆ ನೀರು ಹಚ್ಚಕ್ಕಂತೇಳಿ ಒಂದು ಬಿಳಿ ಬಟ್ಟೆನ ಪಾತ್ರೆ ಒಳಗೆ ಹಾಕ್ಕೊಂಡೆ ನೋಡ್ರಿ, ನೀರೊಳಗಡೆ. ಇವಾಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟು ನಾದ್ಕೊಳ್ರಿ. ಅದು ಏನು ಕಡ್ದಿದ್ವಲ್ಲ ಹಿಟ್ಟನ್ನ, ಅದನ್ನು ನಾದ್ಕೊಳ್ರಿ. ಈ ಥರ ನಾದ್ರೋದ್ರಿಂದ ರೊಟ್ಟಿ ಚೆನ್ನಾಗಿ ಬರ್ತಾವಂತ ಹೇಳಿದ್ನಲ್ರಿ. ಈ ಥರ ರೌಂಡ್ ಮಾಡಿಕೊಂಡು ಕೈ ಒಳಗೆ ಇಷ್ಟು ತಟ್ಕೊಂಡು ಇವಾಗ ಬಂಡೆಗೆ ಒಣ ಹಿಟ್ಟು ಹಾಕ್ಕೊಳ್ರಿ, ಸ್ವಲ್ಪ ತಟ್ಟಕ್ಕಂತೇಳಿ. ಕೆಳಗಡೆನೇ ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ ಆಯಿತಾ. ಮೇಲೆ ಹಾಕ್ಬಾರ್ದ್ರಿ, ಅದು ಕೆಂಪಗಾಗ್ಬಿಡ್ತಾವೆ ರೊಟ್ಟಿ ಹುಬ್ಬಿ ಬರ್ತಾವೆ ಅಂತಾರಲ್ರಿ. ರೊಟ್ಟಿ ಹುಬ್ಬಿ ಬರ್ಬೇಕಂದ್ರೆ ಸ್ವಲ್ಪ ದಪ್ಪ ಮಾಡಿದ್ರೆ ಮಾತ್ರ ರೊಟ್ಟಿ ಹುಬ್ಬಿ ಬರ್ತಾವೆ. ತೆಳ್ಳಗೆ ರೊಟ್ಟಿ ಬೇಕಂದ್ರೆ ಉಬ್ಬಲ್ರಿ ರೊಟ್ಟಿ. ನಿಮಗೆ ಹೆಂಗೆ ಬೇಕಾ ಹಂಗೆ ಮಾಡಿರಿ. ನಿಮಗೆ ದಪ್ಪ ಬೇಕಿದ್ರು ಹುಬ್ಬಿ ಬರಬೇಕು ಅಂದರೆ ನೀವು ದಪ್ಪ ಮಾಡಿಕೊಳ್ರಿ. ತೆಳ್ಳಗೆ ಬೇಕಪ್ಪ ನಮಗೆ ಅಂದರೆ ತೆಳ್ಳಗೆ ಮಾಡಿಕೊಳ್ರಿ, ಅದು ಉಬ್ಬಲ್ರಿ ರೊಟ್ಟಿ, ತೆಳ್ಳನ ರೊಟ್ಟಿ. ಇವಾಗ ನೋಡ್ರಿ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ ನಾನು, ಸ್ವಲ್ಪ ಬಡ್ದು. ನೋಡ್ರಿ ಈ ಥರ ಲಟ್ಟಿಸ್ರಿ, ಏನೂ ತೊಂದರೆ ಆಗಲ್ಲ, ಕೈ ನೋವು ಏನೂ ಬರಲ್ಲ. ಆಗಿನ ಕಾಲದಲ್ಲಿ ತಟ್ಟುತ್ತಿದ್ರಿ ರೊಟ್ಟಿ, ತಟ್ಟಿ ಒಂದು 30-40 ರೊಟ್ಟಿ ಬೇಕಾಗ್ತಿತ್ತು ರೀ ಆವಾಗ. ಇವಾಗ ಒಂದು 20 ರೊಟ್ಟಿ ಆಗುವಷ್ಟು ನಾನು ಹಿಟ್ಟು ನಾದ್ಕೊಂಡಿದ್ದೀನಿ ರೀ. ಆಗ್ತಾವೆ ರೀ, 20 ರೊಟ್ಟಿ ಆಗ್ತಾವೆ. ನಾನು ಡೈಲಿ ಮಾಡ್ತೀನಲ್ರಿ, ಅಷ್ಟೇ ಆಗ್ತಾವೆ ಕರೆಕ್ಟಾಗಿ. ನಾನು ಲಾಸ್ಟಲ್ಲಿ ಹೇಳ್ತೀನಿ ರೀ ನಿಮ್ಗೆ ಎಷ್ಟು ರೊಟ್ಟಿ ಆದವು ಅಂತ. ಇವಾಗ ನೋಡ್ರಿ ಈ ಥರ ರೊಟ್ಟಿನ ಕೈಯಲ್ಲಿ ಹಾಕ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಳ್ತೀನಿ ನೋಡ್ರಿ. ಏನು ಹೆಂಚು ಕಾಯಕ್ಕಿಟ್ಟಿದ್ನಲ್ಲ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರೊಟ್ಟಿಗೆ ನೀರು ಹಚ್ತೀನಿ ನೋಡ್ರಿ. ಈ ಥರ ನೀರು ಹಚ್ಕೊಳ್ರಿ ರೊಟ್ಟಿಗೆ.
ರೊಟ್ಟಿ ನಾವು ತಟ್ಟಿರ್ತೀವಲ್ರಿ, ಮೇಲೆ ಇರೋ ಭಾಗ ಕೆಳಗಡೆ ಆಗಬೇಕು, ಕೆಳಗಿರೋ ಭಾಗ ಮೇಲೆ ಆಗಬೇಕು. ಆ ಥರ ಹಾಕ್ರಿ ರೊಟ್ಟಿನ ಹಂಚಿನ ಮೇಲೆ. ಹಂಗಾದ್ರೆ ಒಣ ಹಿಟ್ಟು ಇರ್ತದಲ್ರಿ ಮೇಲೆ ಕೆಳಗಡೆ ಹೆಚ್ಚಿರ್ತೀವಲ್ರಿ, ಅದೆಲ್ಲ ಹತ್ತಿರ್ತದೆ ರೀ ರೊಟ್ಟಿಗೆ. ನೀರು ಹಚ್ಚಿದ್ರೆ ಹೆಂಚಿನ ಮೇಲೆ ಹಾಕಿ ಸರಿ ಹೋಗ್ತದೆ ರೀ ಅದು. ನೋಡಿರಿ, ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಮತ್ತೆ ಸ್ವಲ್ಪ ನೀರು ಹಚ್ಕೊಂಡು ನಾದಿ ಒಂದು ರೌಂಡ್ ಶೇಪ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ತಟ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಹೆಚ್ಚಿಗೆ ಆಗ್ತದೆ ಅಂತ ನಮಗೆ ಅನ್ನಿಸ್ತದಲ್ರಿ, ಚೂರು ತೆಕ್ಕೊಂಡು ಇಟ್ಕೊತೀನಿ ರೀ ಅಷ್ಟ. ಇಲ್ಲಿ ಏನು ನಾನು ರೊಟ್ಟಿ ಹೆಂಚಿನ ಮೇಲೆ ಹಾಕಿದ್ನಲ್ರಿ, ಅದನ್ನು ತಿರುವಾಗ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ಮತ್ತು ಈ ಕಡೆ ರೊಟ್ಟಿ ತಟ್ತೀನಿ ನೋಡಿರಿ. ಸ್ವಲ್ಪ ಬಡ್ಕೊಂಡು ಆಮೇಲೆ ಲಟ್ಸ್ಕೊಡ್ರಿ ರೊಟ್ಟಿ. ನೋಡಿರಿ, ಬೇಗ ಬೇಗ ಆಗ್ತಾವೆ ನೋಡಿರಿ ರೊಟ್ಟಿ ಮಾತ್ರ. ನಿಮ್ಗೆ ಯಾವಾಗ ಲತ್ತಣಿಕೆ ರೊಟ್ಟಿಗತ್ತಿ ಬರ್ತದೆ ಅನ್ನಿಸ್ತದಲ್ರಿ, ಅರಿತದಂತ ಅನ್ನಿಸ್ತದಲ್ರಿ, ಸ್ವಲ್ಪ ಲತ್ತಣಿಕೆಗೆ ಹಿಟ್ಟು ಹಚ್ಕೊಳ್ರಿ. ಹಿಟ್ಟು ಹಚ್ಕೊಂಡು ಆಮೇಲೆ ನೀವು ರೊಟ್ಟಿನ ಲಟ್ಟಿಸ್ರಿ. ಇವಾಗ ನೋಡಿರಿ, ಎಲ್ಲೆಲ್ಲಿ ಹಸಿ ಬಿಸಿ ಇರುತ್ತೋ ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ನಾನು, ಆ ಥರ ಮಾಡಿಟ್ಕೊಂಡಿದ್ದೀನಿ. ಅದನ್ನ ಒತ್ತಿರಿ ರೊಟ್ಟಿನ. ಹಾಗಾದರೆ ಕೆಂಪಗಾಗ್ತಾವ್ರಿ, ಹಸಿ ಬಿಸಿ ರೊಟ್ಟಿ ಇರಲ್ಲ. ಇವಾಗ ಆ ರೊಟ್ಟಿನೂ ರೆಡಿ ಆಯ್ತು ನೋಡಿರಿ. ನಿಮ್ಗೆ ಬರೀ ರೊಟ್ಟಿ ಹಾಕಕ್ಕೆ ಬರಲ್ಲ ಕೈಯಿಂದ ಅಂದರೆ ಒಂದು ರೊಟ್ಟಿ ಸಹಾಯದಿಂದ ಕೂಡ ಹಾಕ್ಕೊಳ್ಬಹುದು. ಒಣ ಹಿಟ್ಟಿಂದ ಏನು ಇರ್ತದಲ್ರಿ, ಅದನ್ನು ಮೇಲೆ ಮಾಡಬೇಕು, ಕೆಳಗಡೆ ಮೇಲೆದಿರಬೇಕು. ನೋಡಿರಿ, ಈ ಥರ ರೊಟ್ಟಿಗೆ ನೀರು ಹಚ್ಚ್ರಿ. ಹಿಟ್ಟು ಜಾಸ್ತಿ ಹಚ್ಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಕೆಂಪಗಾಗ್ತಾವ್ರಿ. ಕೆಂಪಗಾಗ್ತು ರೊಟ್ಟಿ ತಿಂದ್ರೆ ಒಂದು ರೋಗ ಬರ್ತದ್ರಿ, ಅದು ಕ್ಯಾನ್ಸರ್ ರೀ. ಅದಕ್ಕೆ ಹಿಟ್ಟು ಜಾಸ್ತಿ ಒಣ ಹಿಟ್ಟು ಹಚ್ಬಾರ್ದು ನೋಡಿರಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಅಂತ. ಎಲ್ಲೇ ಜಾಸ್ತಿ ಬಿಸಿ ಇರ್ತದಲ್ರಿ, ಆ ಬಟ್ಟೆ ತೊಗೊಂಡು ಒತ್ತು ಬಿಡ್ರಿ, ಕೆಂಪಗಾಗ್ತದ್ರಿ ರೊಟ್ಟಿ. ಇಷ್ಟೇ ನೋಡಿರಿ ರೊಟ್ಟಿ ಮಾಡೋದು, ಈಸಿ ರೀ ರೊಟ್ಟಿ ಮಾಡೋದು. ನೀವು ಕೂಡ ಟ್ರೈ ಮಾಡಿರಿ, ಕಮೆಂಟ್ನಲ್ಲಿ ನನಗೆ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿರಿ. ನಮ್ಮಂಥವ್ರನ್ನ ಬೆಳೆಸ್ರಿ. ತುಂಬ ಕಷ್ಟಪಡ್ತಾ ಇರ್ತೀವಿ ನಾವು ಕೂಡ. ಪ್ಲೀಸ್ ವೀಡಿಯೋಸ್ಗಳನ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿರಿ. ಅರ್ಧಂಬರ್ಧ ನೋಡಿದ್ವಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ. ಆ ಥರ ಮಾಡಬೇಡ್ರಿ ಪ್ಲೀಸ್. ನೋಡಿರಿ, ನಾನು ರೊಟ್ಟಿ ಮಾಡಿದ್ದೆ ಅಲ್ವಾ, ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ. ಇಲ್ಲಿ ಗೋಬಿ ಮಾಡಿದ್ದೆ ನಾನು ರೊಟ್ಟಿ ಒಳಗೆ ಜೊತೆ, ಮತ್ತು ಮೊಸರು ಮತ್ತು ಶೇಂಗಿನ ಪುಡಿ. ಇಷ್ಟನ್ನ ತಿಂದರೆ ವಾವ್, ಸೂಪರ್ ರೀ. ಕಾಂಬಿನೇಷನ್ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಕೂಡ ಟ್ರೈ